So dear students, so in the last video, we learned how to calculate the errors in the measurement of a physical quantity. So there are very interesting problems in the example 2.6 in the textbook. So this problem is also very interesting. So we shall solve this problem. So you should write it in the notes. So this is a very important problem. So it is very interesting also. ನೋಡೋಣ. ಸೊ it talks of precision. ಅದರ ಬಗ್ಗೆ ಮಾತಾಡ್ತಿದ್ದು it talks of precision and accuracy. So what is precision? Precision is the limit to which the physical quantity is measured. To the limit to which the physical quantity is measured, ಅಥವಾ to the resolution to which the physical quantity is measured. ಅಂದರೆ ಎಷ್ಟು ರಿಸಾಲ್ವ್ ಮಾಡಿ, ಎಷ್ಟು ಚಿಕ್ಕದಾಗಿ ಅಳತೆ ಮಾಡ್ತೀವಿ ಅದನ್ನ ಅಂತ, ಹೌದಾನೆ. ಬಟ್ ಅಕ್ಯುರಸಿ ಇಟ್ ಮೆಜರ್ಸ್ ಹೌ ಕ್ಲೋಸ್ ದ ಫಿಸಿಕಲ್ ಕ್ವಾಂಟಿಟಿ ಇಸ್ ಟು ದ ಟ್ರೂ ವ್ಯಾಲ್ಯೂ. ಸೊ ನೀವು ಮೆಜರ್ ಮಾಡಿರೋ ಫಿಸಿಕಲ್ ಕ್ವಾಂಟಿಟಿ ಅದರ ಟ್ರೂ ವ್ಯಾಲ್ಯೂಗೆ ಎಷ್ಟು ಕ್ಲೋಸ್ ಆಗಿದೆ, ದಟ್ ಈಸ್ ಕಾಲ್ಡ್ ಆಸ್ ಅಕ್ಯುರಸಿ. ಸೊ ನೋಡಿ, ರೀಡ್ ದ ಪ್ರಾಬ್ಲಮ್. 2 clocks are being tested against a standard clock located in National Physical Laboratory. ಇಲ್ಲಿದೆ ನ್ಯಾಷನಲ್ ಫಿಸಿಕಲ್ ಲ್ಯಾಬೊರೇಟರಿ ಇನ್ ಡೆಲ್ಲಿ, NPL, ಹೌದಾನೆ. ಅಲ್ಲಿ ಒಂದು ಸ್ಟ್ಯಾಂಡರ್ಡ್ ಕ್ಲಾಕ್ ಇದೆ, ಗಡಿಯಾರ. ಅದ್ರ ಜೊತೆ ನಾವೇನು ಮಾಡ್ತೀವಿ, ನಮ್ಮ ಹತ್ರ 2 ಕ್ಲಾಕ್ ಇದೆ, ಕ್ಲಾಕ್ 1 ಮತ್ತು ಕ್ಲಾಕ್ 2ನ ಅದ್ರ ಜೊತೆ ಕಂಪೇರ್ ಮಾಡ್ತಾ ಇದ್ದೀವಿ, ಟೆಸ್ಟ್ ಮಾಡ್ತಾ ಇದ್ದೀವಿ. ಇವೆರಡು ಕ್ಲಾಕ್ನ, ಕ್ಲಾಕ್ 1 ಮತ್ತು ಕ್ಲಾಕ್ 2 ನಮ್ಮ ಹತ್ರ ಇರೋ ಕ್ಲಾಕ್ಸ್ ಇವು. ದೀಸ್ ಆರ್ ದ ಕ್ಲಾಕ್ಸ್ ವಿತ್ ಅಸ್, ಹೌದಾ. ಸೊ ನಮ್ಮ ಹತ್ರ ಇನ್ನೊಂದು ಕ್ಲಾಕ್ ಇದೆ, ಸ್ಟ್ಯಾಂಡರ್ಡ್ ಕ್ಲಾಕ್. ಎಲ್ಲಿದೆ ಅದು? ಇಟ್ ಇಸ್ ಅಟ್ ನ್ಯಾಷನಲ್ ಫಿಸಿಕಲ್ ಲ್ಯಾಬೊರೇಟರಿ. ಎಲ್ಲಿದೆ ಅದು? ಇಟ್ ಇಸ್ ಅಟ್ ನ್ಯಾಷನಲ್ ಫಿಸಿಕಲ್ ಲ್ಯಾಬೊರೇಟರಿ. ಅಲ್ಲೊಂದು ಕ್ಲಾಕ್ ಇದೆ. ಸೊ ಆ ಕ್ಲಾಕ್ ಜೊತೆ ಈ ಕ್ಲಾಕ್ನ ನಾವೇನು ಮಾಡ್ತಾ ಇದ್ದೀವಿ, ಕಂಪೇರ್ ಮಾಡ್ತಾ ಇದ್ದೀವಿ. ನೋಡೋಣ. ಸೊ ಅಟ್ 12 noon ಬೈ ದ ಸ್ಟ್ಯಾಂಡರ್ಡ್ ಕ್ಲಾಕ್, ಕರೆಕ್ಟಾಗಿ ಮಧ್ಯಾಹ್ನ 12 ಗಂಟೆಗೆ 3 ಕ್ಲಾಕ್ನ ನಾವು ನೋಡ್ತೀವಿ, ಹೌದಾನೆ. ಸೊ ಅಲ್ಲಿ ನ್ಯಾಷನಲ್ ಫಿಸಿಕಲ್ ಲ್ಯಾಬೊರೇಟರಿಲಿ ಕರೆಕ್ಟಾಗಿ 12 ಗಂಟೆ ಆದಾಗ ನೋಡಿ, ಬೇರೆ ಬೇರೆ ದಿವಸ, ಮಂಡೇ, ಟ್ಯೂಸ್ಡೇ, ವೆನ್ಸ್ಡೇ, ಥರ್ಸ್ಡೇ, ಫ್ರೈಡೇ, ಸ್ಯಾಟರ್ಡೇ ಆ್ಯಂಡ್ ಸಂಡೇ. ಸೊ ನೋಡಿ, ಕ್ಲಾಕ್ 1 ಮತ್ತು ಕ್ಲಾಕ್ 2 ಯಾವ ರೀಡಿಂಗ್ ತೋರಿಸ್ತಾ ಇದೆ ನೋಡಿ. ಅಲ್ಲಿ ಮಂಡೇ ಕ್ಲಾಕ್ 1 12 ಗಂಟೆ 5 ಸೆಕೆಂಡ್ ತೋರಿಸ್ತಾ ಇದೆ. ಅದೇ ಟ್ಯೂಸ್ಡೇ ಅದೇ ಕ್ಲಾಕು 12 ಗಂಟೆ 1 ನಿಮಿಷ 15 ಸೆಕೆಂಡ್ ತೋರಿಸ್ತಾ ಇದೆ. ಆನ್ ವೆನ್ಸ್ಡೇ ಇಟ್ ಇಸ್ ಶೋಯಿಂಗ್ 11 o'clock 59 minutes 8 seconds. ಥರ್ಸ್ಡೇ 12 ಗಂಟೆ, ಸೊ 12 ಗಂಟೆ 1 minute 50 seconds. ಆನ್ ಫ್ರೈಡೇ 11 hour 59 minutes 15 seconds. ಆನ್ ಸಾಟರ್ಡೇಸ್ ಹೊಡಿತಾರೆ. ಸೊ ದೀಸ್ ಆರ್ ದ ರೀಡಿಂಗ್ಸ್ ಶೋನ್ ಬೈ ಕ್ಲಾಕ್ 1, ಹೌದಾ, ಅಟ್ ಎಕ್ಸಾಕ್ಟ್ಲಿ ಅಟ್ 12 noon ಆನ್ ಡಿಫ್ರೆಂಟ್ ಡೇಸ್. ಅದೇ ನೋಡಿ, ಸೇ ದ ಕ್ಲಾಕ್ 2 ನೋಡಿ, ಇವಾಗ 10 ಗಂಟೆ 15 ನಿಮಿಷ ತೋರಿಸ್ತಾ ಇದೆ. ಅಲ್ಲ 12 ಗಂಟೆ ಆದಾಗ ಇದು 10 ಗಂಟೆ 15 ನಿಮಿಷ ತೋರಿಸ್ತಾ ಇದೆ ಮಂಡೇ. ಅದೇ ಟ್ಯೂಸ್ಡೇ 10 ಗಂಟೆ 14 ನಿಮಿಷ ತೋರಿಸ್ತಾ ಇದೆ, 10 ಗಂಟೆ 15 ನಿಮಿಷ ತೋರಿಸ್ತಾ ಇದೆ, ಹೌದಾನೆ. ಸೊ ಇಟ್ ಈಸ್ ಶೋಯಿಂಗ್ 10 ಗಂಟೆ 10 ಕಾಲದ್ದು 10 ಕಾಲ ಆ ಟೈಮ್ ತೋರಿಸ್ತಾ ಇದೆ, 12 ಗಂಟೆ ತೋರಿಸ್ತಾ ಇದೆ. ಹಾಗಾದ್ರೆ ನೀನು ಯಾವ ಕ್ಲಾಕ್ನ ಇಷ್ಟಪಡ್ತೀರಾ? ಕೊಟ್ಟರೆ ಎರಡರಲ್ಲಿ ಯಾವ್ದಾದ್ರು ಕ್ಲಾಕ್ ಚೂಸ್ ಮಾಡಿದ್ರೆ ಯು ಚೂಸ್ ಕ್ಲಾಕ್ 1, ಯಾಕಂದರೆ 12 ಗಂಟೆ ತೋರಿಸ್ತಾ ಇದೆ. ಇದನ್ನ ಯಾರು ಚೂಸ್ ಮಾಡೋಕ್ಕಿಲ್ಲ, ಯಾಕಂದ್ರೆ 10 ಗಂಟೆ ತೋರಿಸ್ತಾ ಇದೆ. ಬಟ್ ರೀಡ್ ದ ಕ್ವಶನ್. ಇಫ್ ಯು ಆರ್ ಡೂಯಿಂಗ್ ಎನ್ ಎಕ್ಸ್ಪೆರಿಮೆಂಟ್ ದಟ್ ರಿಕ್ವೈರ್ ಪ್ರಿಸಿಷನ್, ನೀನು ಯಾವುದೊಂದು ಎಕ್ಸ್ಪೆರಿಮೆಂಟ್ ಮಾಡ್ತಾ ಇದೆಯಾ, ಸೇ ಯು ಆರ್ ಮೆಜರಿಂಗ್ ದ ಟೈಮ್ ಪೀರಿಯಡ್ ಆಫ್ ಎ ಸಿಂಪಲ್ ಪೆಂಡುಲಮ್. ಈ ಸಿಂಪಲ್ ಪೆಂಡುಲಮ್ನ ಟೈಮ್ ಪೀರಿಯಡ್ ಮೆಜರ್ ಮಾಡ್ತಾ ಇದೆಯಾ, ಹೌದಾನೆ. ಅಲ್ಲಿ ಏನು ಇಂಪಾರ್ಟೆಂಟ್ ಅಂದರೆ ಪ್ರಿಸಿಷನ್ ಬೇಕು ನಿನಗಲ್ಲಿ. ಅಂದರೆ ಹೌ ಕ್ಲೋಸ್ ಬೇಡ. ಸೊ ವಾಟ್ ರೆಸೊಲ್ಯೂಷನ್ ಟು ವಾಟ್ ಲಿಮಿಟ್ ಯು ಆರ್ ಮೆಜರಿಂಗ್ ದ ಫಿಸಿಕಲ್ ಕ್ವಾಂಟಿಟಿ, ದಟ್ ಯು ಹ್ಯಾವ್ ಟು ಹ್ಯಾವ್ ಎ ಗುಡ್ ಪ್ರಿಸಿಷನ್. ಆ ಎಕ್ಸ್ಪೆರಿಮೆಂಟ್ ರಿಸಲ್ಟಲ್ಲಿ ಟೈಮ್ ಪೀರಿಯಡ್ ಗಣಿತ ಅದರಲ್ಲಿ ನಿಮಗೆ ಪ್ರಿಸಿಷನ್ ಬೇಕು, ಟೈಮ್ ಇಂಟರ್ವಲ್ ಮೆಜರ್ಮೆಂಟ್. ವಿಚ್ ಆಫ್ ದ 2 clocks ವಿಲ್ ಯು ಪ್ರಿಫರ್? ಹಾಗಾದರೆ ಕ್ಲಾಕ್ 1 ಚೂಸ್ ಮಾಡ್ತೀಯೋ ಅಥವಾ ಕ್ಲಾಕ್ 2 ಚೂಸ್ ಮಾಡ್ತೀಯೋ ಅಂತ ಒಂದು ಕ್ವಶನ್. ಏನು ಬೇಕು ನಿನಗೆ? ಪ್ರಿಸಿಷನ್ ಬೇಕು, ಹೌದಾನೆ. ಅದೇ ಅಕ್ಯುರೇಸಿ ಆಗ್ಬಿಟ್ಟಿದ್ರೆ ಇದು ಕ್ಲಾಕ್ 12, ಯಾಕಂದರೆ ಕ್ಲಾಕ್ 1, ಯಾಕಂದರೆ ಕ್ಲಾಕ್ 1 ಮೆಜರ್ಮೆಂಟ್ ಏನಿದೆ, ಹೌ ಕ್ಲೋಸ್ ಇಟ್ ಈಸ್ ವಿತ್ ದ ಟ್ರೂ ವ್ಯಾಲ್ಯೂ ಎಷ್ಟು? 12 ಗಂಟೆ. ಅದಕ್ಕೆ ಭಾಳ ಕ್ಲೋಸ್ ಆಗಿದೆ. ಸೊ ನೀನು ಅಕಸ್ಮಾತ್ ನಿನಗೆ ಅಕ್ಯುರೇಸಿ ಬೇಕಿದ್ದಿದ್ರೆ ಯು ವುಡ್ ಹ್ಯಾವ್ ಚೂಸನ್ ಕ್ಲಾಕ್ 1. ಬಟ್ ಈಸ್ ನಾಟ್ ಟಾಕಿಂಗ್ ಆಫ್ ಅಕ್ಯುರೇಸಿ, ಈಸ್ ಟಾಕಿಂಗ್ ಆಫ್ ಪ್ರಿಸಿಷನ್. ಸೊ ಪ್ರಿಸಿಷನ್ ಬೇಕಾದರೆ ಯಾವ ಕ್ಲಾಕ್ನ ನೀನು ಚೂಸ್ ಮಾಡ್ತೀಯ ಅಂತ. ವಿಚ್ ಕ್ಲಾಕ್ ಯು ಆರ್ ಗೋಯಿಂಗ್ ಟು ಚೂಸ್, ದಟ್ ಈಸ್ ಇಸ್ ಕ್ವಶನ್. ಸೊ ಯು ಅಬ್ಸರ್ವ್ ದ ರೀಡಿಂಗ್ಸ್ ಆಫ್ ಫಸ್ಟ್ ಕ್ಲಾಕ್. The range of variation, so better write it in the notes. Variation, range of variation of first clock, range of variation of first clock. ನೋಡಿ, ಫಸ್ಟ್ ಕ್ಲಾಕ್ದು ರೇಂಜ್ ಆಫ್ ವೇರಿಯೇಷನ್ ಇದೆ ನೋಡಿ, ಹೌದಾನೆ. ಸೊ ಮ್ಯಾಕ್ಸಿಮಮ್ ಎಷ್ಟು ಇಸ್ ದ ರೇಂಜ್ ವಿಲ್ ಬಿ ಈಕ್ವಲ್ ಟು ಮ್ಯಾಕ್ಸಿಮಮ್ ಟೈಮ್, ಹೌದಾನೆ. ಮ್ಯಾಕ್ಸಿಮಮ್ ಮೈನಸ್ ಮಿನಿಮಮ್, ಅಥವಾ ಟೈಮ್ ಅಂತ ಬೇಕಾದ್ರೆ ಬರೋಣ. ಟಿ ಮ್ಯಾಕ್ಸಿಮಮ್ ಮೈನಸ್ ಟಿ ಮಿನಿಮಮ್, ಅಥವಾ ಮ್ಯಾಕ್ಸಿಮಮ್ ಟೈಮ್ ಶೋನ್ ಮೈನಸ್ ಮಿನಿಮಮ್ ಟೈಮ್ ಶೋನ್, ಹೌದಾನೆ. ದಟ್ ಈಸ್ ದ ರೇಂಜ್, ಹೌದಾನೆ. ಎಲ್ಲಿಂದ ಎಲ್ಲಿ ಇರುತ್ತೆ ಅಂದರೆ ಮ್ಯಾಕ್ಸಿಮಮಿಂದ ಮೈನಸ್ ಮಾಡೋದು. ವಿತ್ ನೋಡಿ, ಅಬ್ಸರ್ವ್ ಆಲ್ ದ 7 days. ಯಾವುದು ಮ್ಯಾಕ್ಸಿಮಮ್ ಟೈಮ್ ತೋರಿಸ್ತಾ ಇರೋದು ನೋಡಿ, 12 ಗಂಟೆ 1 ನಿಮಿಷ 50 ಸೆಕೆಂಡ್. ಸೊ ಥರ್ಸ್ಡೇ ಇಟ್ ಈಸ್ ಶೋಯಿಂಗ್ 12 ಗಂಟೆ ಆದಾಗ 12 ಗಂಟೆ 1 ನಿಮಿಷ 50 ಸೆಕೆಂಡ್ ತೋರಿಸ್ತಾರೆ. ದಟ್ ಈಸ್ 12 hours 1 minute
50 ಸೆಕೆಂಡ್. ದಿಸ್ ಈಸ್ ದ ಮ್ಯಾಕ್ಸಿಮಮ್ ಟೈಮ್ ಮೈನಸ್ ಮಿನಿಮಮ್ ಟೈಮ್. ನೋಡಿ ಕಡಿಮೆ ಟೈಮ್ ತೋರಿಸ್ತಾ ಇದೆ ಯಾವುದು, 11 ಗಂಟೆ ಇರೋದು ಅದು ನೋಡಿ. ಇದು 11 ಗಂಟೆ ಇದೆ ಯಾವತ್ತು, ಆನ್ ವೆನ್ಸ್ಡೇ ಆ್ಯಂಡ್ ಫ್ರೈಡೇ. ಅವೆರಡರಲ್ಲಿ ಕಡಿಮೆ ಆಗಿದೆ ನೋಡಿ, 11 ಗಂಟೆ 59 ನಿಮಿಷ 8 ಸೆಕೆಂಡ್. ದಿಸ್ ಇಸ್ 11 ಗಂಟೆ 59 ನಿಮಿಷ 15 ಸೆಕೆಂಡ್. ಸೊ ಕಡಿಮೆ ಅದು ವೆನ್ಸ್ಡೇ. ಮೈನಸ್ 11 o'clock 59 minute 8 seconds 8 seconds. ಸೊ ಹೌ ಟು ಸಬ್ಟ್ರಾಕ್ಟ್, ಇವೆರಡು ಸಬ್ಟ್ರಾಕ್ಟ್ ಮಾಡಬೇಕು. ಸೊ ನಿಮಗೆ ಸಬ್ಟ್ರಾಕ್ಟ್ ಮಾಡೋದು ಗೊತ್ತು, ಹೌ ಟು ಫೈಂಡ್ ಯುವರ್ ಏಜ್. ಈಗಿನ ಟೈಮ್ ಹೌ ಟು ಫೈಂಡ್ ಯುವರ್ ಏಜ್. ಸೊ ಇವತ್ತಿನ ಡೇಟು ಮಂತು ಇಯರ್ ಮೈನಸ್ ನೀನು ಹುಟ್ಟಿರೋದು ಡೇಟು ಮಂತು ಇಯರ್. ಸೊ ಅವನ್ನ ಸಬ್ಟ್ರಾಕ್ಟ್ ಮಾಡಬೇಕು. ಅಕಸ್ಮಾತ್ ಏಜು ಅಥವಾ ಇದ್ದರೆ ಏನು ಮಾಡಬೇಕು, 12 ಮಂತ್ಸ್ ಈ ಕಡೆ ಕ್ಯಾಲ್ಕುಲೇಟ್ ಮಾಡೋದು. ಯು ನೋ ದಟ್, ಹೌದಾನೆ. ಸೊ ಇಲ್ಲಿ ನೋಡಾಗರೆ ನೋಡಿದೆ, ಇಲ್ಲಿ 11 ಇದೆ, ಇಲ್ಲಿ ಇದನ್ನು 11 ಮಾಡೋಣ. ಇದನ್ನು 11 ಮಾಡೋಣ ಅಂದರೆ 12 ಅವರ್ ತಾನೇ ಇದೆ. ಅಂದರೆ ಅದರಲ್ಲಿ 60 ಮಿನಿಟ್ಸ್ ತೆಗೆದು ಈ ಕಡೆ ಹಾಕ್ಬೋಣ. ಅವಾಗೇನಾಗ್ತದೆ, ಇದು ದಿಸ್ ಬಿಕಮ್ಸ್ 11 hour 60 ಮಿನಿಟ್ಸ್ ಈ ಕಡೆ ಹಾಕ್ಬಿಟ್ಟು ಇಟ್ ಬಿಕಮ್ಸ್ 61 minute 50 ಸೆಕೆಂಡ್ ಮೈನಸ್ 11 hour 59 minute 8 ಸೆಕೆಂಡ್. ಸರಿನಾ? ಇವಾಗ ನೋಡಿ ಫಸ್ಟ್ ಸೆಕೆಂಡ್ ಕಳೆಯೋಣ. 50 ಸೆಕೆಂಡಲ್ಲಿ 8 ಸೆಕೆಂಡ್ ಹೋದರೆ ಇನ್ನು 42 ಸೆಕೆಂಡ್. ಸರಿನಾ? ಹೌದಾನೆ. 61 ನಿಮಿಷದಲ್ಲಿ 51 ನಿಮಿಷ ಹೋದರೆ ಇನ್ನು 2 ಮಿನಿಟ್ಸ್. 11 ಗಂಟೆ ಹೋದರೆ 0 hours. ಸೊ ದಟ್ ಈಸ್ ಈಕ್ವಲ್ ಟು 2 ಮಿನಿಟ್ಸ್ ಅಂದರೆ ಎಷ್ಟು ಸೆಕೆಂಡ್, 120 seconds ಪ್ಲಸ್ 42, 120 ಪ್ಲಸ್ 42, 120 ಪ್ಲಸ್ 42. ಸೊ ದಟ್ ವಿಲ್ ಬಿ ಈಕ್ವಲ್ ಟು 162 ಸೆಕೆಂಡ್. 162 ಸೆಕೆಂಡ್ ಅಂದರೆ ಈ ಫಸ್ಟ್ ಕ್ಲಾಕ್ ಇದೆಯಲ್ಲ, ಅದು ಒಂದು ವಾರದಲ್ಲಿ 162 ಸೆಕೆಂಡಷ್ಟು ವೇರಿಯೇಷನ್ ಆಗುತ್ತೆ. ಇಟ್ ವೇರೀಸ್ ಬೈ ಟೈಮ್ ಆಫ್ 162 ಸೆಕೆಂಡ್. ಅದೇ ಥರ ನೋಡೋಣ, ರೇಂಜ್ ಆಫ್ ವೇರಿಯೇಷನ್ ಆಫ್ ಫಸ್ಟ್ ಕ್ಲಾಕ್ ಆಲ್ಸೋ. I'll change the color of the pen. ನೋಡಿ color of the pen, so take some blue color. Also range of variation of first clock, I mean second clock. ಇವಾಗ range of variation of second clock. ನೋಡಿ second clock ಎಷ್ಟು ವೇರಿ ಆಗುತ್ತೆ ಅಂತ. that will be equal to maximum minus minimum. ನೋಡಿ ಮ್ಯಾಕ್ಸಿಮಮ್ ಇದೆ ಸೆಕೆಂಡ್ ಕ್ಲಾಕ್. ನೋಡಿ ವಿಚ್ ವಾಟ್ ಇಸ್ ದ ಮ್ಯಾಕ್ಸಿಮಮ್ ಟೈಮ್ ಶೋನ್, ಎಲ್ಲ 10 ಗಂಟೆನೇ ಇದ್ದಾವೆ. ಅದರಲ್ಲಿ 15 ಎಲ್ಲ ನೋಡಿ, 15 15 15 15 15 ಅದರಲ್ಲಿ ಜಾಸ್ತಿ ಸೆಕೆಂಡ್ ಇದೆ ನೋಡಿ ಇದು, ಹೌದಾ? ಅಂದರೆ ಆನ್ ಸಾಟರ್ಡೆ. ಸೊ 10 o'clock 15 minutes 24 ಮೈನಸ್ ಮಿನಿಮಮ್ ಅದು 14 ಇದೆ, ಇದೊಂದು 14 ಇದೆ ಮತ್ತು ಇದೊಂದು 14 ಇದೆ. ಎರಡರಲ್ಲಿ ಕಡಿಮೆ ಆದ ಅಂದರೆ ಇದು 53 ಇದೆ, ಯಾವತ್ತು ಫ್ರೈಡೇ. ಸೊ ದಟ್ ಈಸ್ 10 o'clock, ಚಿಕ್ಕದಾಗ ಬರ್ತೀನಿ ಇದನ್ನ. ಸೊ ಲೈಟ್ ಇಟ್ ಸ್ಮಾಲರ್, ಜಾಗ ಆಗ್ತಾ ಇಲ್ಲ. that will be equal to, so which is the maximum, which is the maximum 10 ಗಂಟೆ 15 ನಿಮಿಷ 24 ಸೆಕೆಂಡ್. ದಿಸ್ ಈಸ್ ಮ್ಯಾಕ್ಸಿಮಮ್. 10 ಗಂಟೆ 15 minutes 24 seconds ಮೈನಸ್ ಮಿನಿಮಮ್ ಯಾವುದು, 10 ಗಂಟೆ 14 ನಿಮಿಷ ಇದೊಂದಿದೆ, ನೆಕ್ಸ್ಟ್ ಇದೊಂದಿದೆ ಯಾವತ್ತು ಆನ್ ಫ್ರೈಡೇ. ಸೊ ಅದರಲ್ಲಿ ಇದು 53 ಸೆಕೆಂಡ್ ಇದೆ. ಸೊ ಇದು 10 ಗಂಟೆ 14 ನಿಮಿಷ 53 ಸೆಕೆಂಡ್. ಸೊ ಎಷ್ಟಾಗುತ್ತೆ ನೋಡಿ, 10 ಕ್ಯಾನ್ಸಲ್ ಆಗಿಬಿಡುತ್ತೆ. ಸೊ ಇದರಲ್ಲಿ ನೋಡಿ, ಇದರಲ್ಲಿ 15 ನಿಮಿಷ ಇದೆ, ಇಲ್ಲ 24 ಸೆಕೆಂಡ್ ಇದೆ, ಇಲ್ಲ 53 ಸೆಕೆಂಡ್ ಕಳೆಯೋಕ್ಕೆ ಬರೋಲ್ಲ. ಇದರಲ್ಲಿ ನಿಮಿಷ ಈ ಕಡೆ ಸೇರಿಸ್ಬೋಣ. ಅವಾಗೇನಾಗ್ತಿದೆ 10 ಗಂಟೆ 14 ನಿಮಿಷ, ಅದು 15 ನಿಮಿಷ 14 ನಿಮಿಷ ಮಾಡಿದೆ. 1 ಮಿನಿಟ್ನ ಈ ಕಡೆ ಸೆಕೆಂಡಿಗೆ ಕನ್ವರ್ಟ್ ಮಾಡೋದ್ರಿಂದ ಎಷ್ಟಾಯಿತು, 84 ಸೆಕೆಂಡ್ ಆಯಿತು. ಸರಿನಾ? 60 ಸೆಕೆಂಡ್ಸ್ ಈ ಕಡೆ ಕೂಡ್ಕೊಂಡೆ. ಮೈನಸ್ 10 hours 14 seconds, I mean 14 minutes 53 seconds. ನೋಡಿ ಈ ಥರ ಐ ಶುಡ್ ಫೈಂಡ್ ದ ಡಿಫ್ರೆನ್ಸ್. ಎಷ್ಟಾಗುತ್ತೆ, 84ಅಲ್ಲಿ 53 ಹೋದರೆ 84ಅಲ್ಲಿ 53 ಹೋದರೆ ಇಟ್ ವಿಲ್ ಬಿ 31. ಸರಿನಾ? 31. ಇಲ್ಲಿ 0 10ರಲ್ಲಿ 0, 14 0, ಅಂದರೆ ಇಷ್ಟು ಸೆಕೆಂಡ್ ಅಷ್ಟೇ. ಸೊ ದೇರ್ ಫೋರ್ ದ ವೇರಿಯೇಷನ್ ಆಫ್ ಸೆಕೆಂಡ್ ಕ್ಲಾಕ್ ಈಸ್ 31 ಸೆಕೆಂಡ್. ಅಂದರೆ ಎರಡನೇ ಕ್ಲಾಕ್ ಇದೆಯಲ್ಲ ಇದು, ಅದು ಒಂದು ವಾರದಲ್ಲಿ ಬರೀ 31 ಸೆಕೆಂಡ್ ಮಾತ್ರ ವೇರಿ ಆಗುತ್ತೆ. ಬಟ್ ಅದೇ ಫಸ್ಟ್ ಕ್ಲಾಕು ಒಂದು ವಾರದಲ್ಲಿ ಇಟ್ ವೇರೀಸ್ ಬೈ 162 ಸೆಕೆಂಡ್ಸ್. ಇವಾಗ ಯಾವ ಕ್ಲಾಕ್ ಚೂಸ್ ಮಾಡ್ತೀರಾ ನೀವು? ಮತ್ತು ಕ್ಲಾಕ್ 1 ಅಂತಲೇ ಹೇಳ್ತೀರಾ? ಇಲ್ಲ, ಕ್ಲಾಕ್ 2 ಈಸ್ ಪ್ರಿಸಿಷನ್ ಚೆನ್ನಾಗಿದೆ, ಏಕೆಂದರೆ ಇಟ್ಸ್ ವೇರಿಯೇಷನ್ ಇಸ್ ಓನ್ಲಿ 31 ಸೆಕೆಂಡ್ಸ್, ಬರೀ 31 ಸೆಕೆಂಡ್ ವೇರಿ ಆಗುತ್ತೆ. ಸರ್ ಮತ್ತು 10 ಗಂಟೆ ತೋರಿಸ್ತಾ ಇದೆ ಅಂದರೆ ಸೊ ಏನು ಮಾಡ್ಬೋದು, ಇಟ್ ಈಸ್ ಬೆಟರ್. ಹೌದಾನೆ? ನೀನೇನು ಹೇಳ್ತಾ ಯಾವುದೋ ಗಡಿಯಾರ ಕೊಟ್ಬಿಡ್ತೀರಪ್ಪ ನಿನ್ನ ಕೈಯಲ್ಲಿ. ಸೊ ಇಟ್ ಈಸ್ ಶೋಯಿಂಗ್ ಸಮ್ 10 hour 15 minutes, ಬಟ್ ವಾಲ್ ಕ್ಲಾಕ್ ನೋಡ್ತೀಯ ನಿಮ್ಮ ಕಾಲೇಜಲ್ಲಿ ಇರೋದು ಕರೆಕ್ಟಾಗಿ ಅದು 12 o'clock ತೋರಿಸ್ತಾ. ಏನು ಮಾಡ್ತೀಯ ಅವಾಗ? ಸೊ ಅಡ್ಜಸ್ಟ್ ಮಾಡ್ತೀಯ ಅದನ್ನ, ವಿಲ್ ಅಡ್ಜಸ್ಟ್ ಇಟ್.
ಎಷ್ಟು ಗಂಟೆಗೆ ವಾಲ್ ಕ್ಲಾಕ್ ಏನಿದೆ ಗಡಿಯಾರದಲ್ಲಿ, ನೀನು ಕಾಲೇಜ್ ಗಡಿಯಾರದಲ್ಲಿ ಏನಿದೆಯೋ ಸೊ ಅದಕ್ಕೆ ನೀನು ರಿಸ್ಟ್ ವಾಚ್ನ ಅಡ್ಜಸ್ಟ್ ಮಾಡ್ಕೊಂಡು ಅವೇನಾಗ್ತದೆ ನೆಕ್ಸ್ಟು ಇಟ್ ವಿಲ್ ರನ್ ವಿತ್ ಲೆಸ್ ವೇರಿಯೇಷನ್, ಅಂದರೆ ವಿತ್ ಮೋರ್ ಪ್ರಿಸಿಷನ್. ಹೌದಾನೆ? ಅಂದರೆ ದ ಇಂಪಾರ್ಟೆಂಟ್ ಪಾಯಿಂಟ್ ಈಸ್ ದಟ್, ಹೌದಾ, ದಟ್ ಈಸ್ ಕಾಲ್ಡ್ ಝೀರೋ ಎರರ್. ಏನದು ಝೀರೋ ಎರರ್. ನಿನ್ನ ಗಡಿಯಾರದ ನಿನ್ನ ಕಾಲೇಜಲ್ಲಿ ಇಟ್ ಈಸ್ ಶೋಯಿಂಗ್ 3 PM 3 ಗಂಟೆ ತೋರಿಸ್ತಾ ಇದೆಯಪ್ಪ, ನಾನು ಕೊಟ್ಟಿರೋ ಗಡಿಯಾರ 10 ಗಂಟೆ 15 ನಿಮಿಷ ತೋರಿಸ್ತಾ ಇದೆ. ಇದು ವೇರಿಯೇಷನ್ ಇದೆ, ದಟ್ ಈಸ್ ಕಾಲ್ಡ್ ಝೀರೋ ಎರರ್. ಏನಂತ ಕರಿತೀವಿ ಅದನ್ನ? ಝೀರೋ ಎರರ್. ಆ ಝೀರೋ ಎರರ್ನ ಏನು ಮಾಡೋದು? ಅಡ್ಜಸ್ಟ್ ಮಾಡ್ಬೋದು. ಯು ಕ್ಯಾನ್ ಈಸಿಲಿ ಸೆಟ್ ದ ಝೀರೋ ಎರರ್, ಅಥವಾ ಯು ಕ್ಯಾನ್ ಈಸಿಲಿ ಮೇಕ್ ದ ವೇರಿಯೇಷನ್ ಇನ್ ದ ಝೀರೋ ಎರರ್ ಟು ಸೆಟ್. ಹೌದಾನೆ? ಸೊ ಝೀರೋ ಎರರ್ ಕ್ಯಾನ್ ಆಲ್ವೇಸ್ ಬಿ ಕರೆಕ್ಟೆಡ್. ಝೀರೋ ಎರರ್ ಇಸ್ ಆಲ್ವೇಸ್ ಬಿ ಕರೆಕ್ಟೆಡ್. ಹೌದಾನೆ? ಸೊ ಅಂತ ಇದೀನದನ್ನ, since zero error is always be corrected. So I'll write the sentence, since zero error is zero error is ಅಂತ ಇದು is zero error is always be corrected. ಅಂದರೆ ಝೀರೋ ಎರರ್ ನೀನು ಯಾವಾಗ ಬೇಕು ಅದನ್ನ ಸೆಟ್ ಮಾಡ್ಕೋಬೋದು. ಅದನ್ನ 10 ಕಾಲ ಇರೋದನ್ನ 12 ಗಂಟೆಗೆ ಸೆಟ್ ಮಾಡ್ಕೊ. ಅವಾಗ ಅದು ಇಟ್ ವಿಲ್ ಗೋ ವಿತ್ ಎ ವೇರಿಯೇಷನ್ ಆಫ್ ಓನ್ಲಿ 31 seconds. ಬಟ್ ಇದು 12 ಗಂಟೆ ತೋರಿಸ್ತಾ ಇದ್ರು ಕ್ಲಾಕ್ 1, ಬಟ್ ನೀನು ಒಂದು ವಾರ ಅಷ್ಟೊತ್ತಿಗೆ 160 ಸೆಕೆಂಡ್ ವೇರಿಯೇಷನ್ ಆಗ್ಬಿಡುತ್ತೆ. ಸೊ ದಟ್ಸ್ ವೈ ಸಿನ್ಸ್ ಝೀರೋ ಎರರ್ ಈಸ್ ಆಲ್ವೇಸ್ ಬಿ ಕರೆಕ್ಟ್ಲಿ. ಹೌದಾನೆ? ಸೊ ಸಿನ್ಸ್ ಝೀರೋ ಎರರ್ ಈಸ್ ಆಲ್ವೇಸ್ ಬಿ ಈಸಿಲಿ ಕರೆಕ್ಟೆಡ್. ಝೀರೋ ಎರರ್ ಈಸ್ ಆಲ್ವೇಸ್ ಬಿ ಈಸಿಲಿ, EASILY, ಈಸಿಲಿ ಕರೆಕ್ಟೆಡ್. ಸಿನ್ಸ್ ಝೀರೋ ಎರರ್ ಈಸ್ ಆಲ್ವೇಸ್ ಈಸಿಲಿ ಕರೆಕ್ಟೆಡ್. ಹೌದಾನೆ? Hence, I change the color pen. Hence, ಯಾವ ಕ್ಲಾಕ್ ಪ್ರಿಫರ್ ಮಾಡ್ತೀವಿ ಇವಾಗ? ಮೊದಲು ಫಸ್ಟ್ ಕ್ಲಾಕ್ ಅಂತ ಹೇಳ್ತಾ ಇದ್ರಿ, ಇವಾಗ ಏನು ಹೇಳ್ತೀರಾ? 2ನೇ ಕ್ಲಾಕ್. ಯಾಕೆ 2ನೇ ಕ್ಲಾಕ್ ಕೊಡ್ತೀನಿ, ನೀನು ಸೆಟ್ ಮಾಡ್ಕೊಂಡು ಯು ವಿಲ್ ಕ್ಯಾರಿ ಔಟ್ ದ ಎಕ್ಸ್ಪೆರಿಮೆಂಟ್. ಇಟ್ ವಿಲ್ ಓನ್ಲಿ ವೇರಿ 31 seconds ಒಂದು ವಾರದಲ್ಲಿ, ಬಟ್ ಇದು 162 seconds ವೇರಿ ಆಗುತ್ತೆ. ಹೌದಾನೆ? ಸೊ ಹೆನ್ಸ್ ಕ್ಲಾಕ್ 2 ಈಸ್ ಪ್ರಿಫರ್ಡ್ over clock 1. ಹೌದಾನೆ? ಹೆನ್ಸ್ ಕ್ಲಾಕ್ 2 ಈಸ್ ಪ್ರಿಫರ್ಡ್ ಓವರ್ ಕ್ಲಾಕ್ 1. ಹಾಗಾದರೆ ಕ್ಲಾಕ್ 2 ಬದಲು ಕ್ಲಾಕ್ 1 ನೀನು ಪ್ರಿಫರ್ ಮಾಡ್ತೀಯಾ? ಹೌದಾನೆ? ಸೊ ಬಟ್ ನಮ್ಮದು ಇನ್ ದ ಬಿಗಿನಿಂಗ್ ವಿ ಥಾಟ್ ಕ್ಲಾಕ್ 1 ಈಸ್ ಬೆಟರ್ ಅಂತ ಹೇಳಿದ್ವಿ, ಬಟ್ ಗೊತ್ತಾಯ್ತು ಇವಾಗ ಕ್ಲಾಕ್ 2 ಈಸ್ ಬೆಟರ್ ಫಾರ್ ಮೆಜರ್ಮೆಂಟ್ ಆಫ್ ಪ್ರಿಸಿಷನ್. ಹೌದಾ? ಸೊ ಯು ರೀಡ್ ದಿಸ್, you try to understand this problem and write it in the notes. So next we shall go for the next problem. Also this is the next problem. So read the next problem. So it is, such problems are often asked in the examination. So neatly ಕೇಳ್ಬಿಡ್ತಾನೆ ಈ ಥರ. ಸೊ ನೋಡಿ, we measure the period of oscillation of a simple pendulum. Simple pendulum experiment ಇದೆ ನಮ್ಮ ಫಸ್ಟ್ ಇಯರಲ್ಲಿ. ಸೊ we shall do it. ಹೌದು, ಸಿಂಪಲ್ ಪೆಂಡುಲಮ್ ಇರುತ್ತೆ. ಸೊ ಒಂದು ದಾರಕ್ಕೆ ಒಂದು ಪೆಂಡುಲಮ್ ಅಂದರೆ ಒಂದು ಕಬ್ಬಿಣದ ಬಾಲ್ನ ಕಟ್ಟಿರ್ತೀವಿ. ಸೊ ದಿಸ್ ಇಸ್ ಕಾಲ್ಡ್ ದ ಬಾಬ್. ಹೌದಾನೆ? ಸೊ ಅದೇನು ಮಾಡ್ತಾ ಇರುತ್ತೆ, ಇಟ್ ಆಸಿಲೇಟ್. ಎಳೆದು ಬಿಟ್ಬಿಟ್ರೆ ಇಟ್ ವಿಲ್ ಜಸ್ಟ್ ಆಸಿಲೇಟ್, ಜಸ್ಟ್ ಲೈಕ್ ಉಯ್ಯಾಲೆ ಇದ್ದಂಗೆ, ಮನೇಲಿ ಉಯ್ಯಾಲೆ ಎಲ್ಲ ಆಡ್ತಿರಲ್ಲ ಆ ಥರ. ಹೌದಾ? ಸೊ ಅದ್ರ ಟೈಮ್ ಪೀರಿಯಡ್. ಹೌದಾ? ಮೆಜರ್ ಆಫ್ ಪೀರಿಯಡ್ ಆಫ್ ಆಸಿಲೇಷನ್ ಆಫ್ ಎ ಸಿಂಪಲ್ ಪೆಂಡುಲಮ್ ಇನ್ ಸಕ್ಸೆಸಿವ್ ಮೆಜರ್ಮೆಂಟ್ಸ್ ಟರ್ನ್ ಔಟ್ ಟು ಬಿ, ನೋಡು, ಒಂದು ಸಲ ಮೆಜರ್ ಮಾಡಿದಾಗ 2.63 seconds, ನೆಕ್ಸ್ಟ್ 2.56 seconds, 2.42 seconds, 2.71 seconds, 2.80 seconds, ಅಂದರೆ 5 ರೀಡಿಂಗ್ ತಗೊಂಡಿದ್ದೆ ನಾನು. ಕ್ಯಾಲ್ಕುಲೇಟ್ ದ ಅಬ್ಸಲ್ಯೂಟ್ ಎರರ್, ರಿಲೇಟಿವ್ ಎರರ್ ಆ್ಯಂಡ್ ಪರ್ಸೆಂಟೇಜ್ ಎರರ್ ಅಂತ ಹೇಳಿದೆ. ಕ್ಯಾಲ್ಕುಲೇಟ್ ದ ಅಬ್ಸಲ್ಯೂಟ್ ಎರರ್, ರಿಲೇಟಿವ್ ಎರರ್ ಆ್ಯಂಡ್ ಪರ್ಸೆಂಟೇಜ್ ಎರರ್. ಹೌ ಮೆನಿ ರೀಡಿಂಗ್ಸ್ ಆರ್ ದೇರ್? 5 readings. So first we shall calculate the absolute error. ಎಂಥದ್ದು? absolute error. So before calculating absolute error we should know the mean value. ಎಂಥ ವ್ಯಾಲ್ಯೂ? mean value. So start ಮಾಡೋಣ solution. ಹೌದಾ? So the mean period of oscillation, mean period of oscillation of pendulum, mean period of oscillation of pendulum. I call it as T mean ಅಂತ ಕರಿತೀನಿ. ಏನಂತ ಕರಿತೀನಿ ಅದಕ್ಕೆ? T mean. So that will be equal to T1 plus T2 plus T3 plus T4 plus T5. ಯಾಕಂದ್ರೆ 5 ರೀಡಿಂಗ್ ಇದೆ, ಡಿವೈಡ್ ಬೈ ಎಷ್ಟು? 5 ರೀಡಿಂಗ್ ಇದೆ, ಡಿವೈಡ್ ಬೈ 5. that will be equal to, so just add T1 is 2.63 plus
T2 is 2.56 plus 2.56 ಆದಮೇಲೆ ನೆಕ್ಸ್ಟು 2.42 ಪ್ಲಸ್ 2.71 ಪ್ಲಸ್ 2.80 ಆಯ್ತಾ. ಸೊ ಎಲ್ಲವನ್ನು ಕೂಡಿ 2.80 divide by 5. So take the calculator. Therefore ಎಲ್ಲವನ್ನು ಕೂಡಿ ಪಟ just add them. T mean will be equal to 2.63 plus 2.56 plus 2.42 plus 2.71 plus 2.80. So it comes out to be 13.12, correct? Divide by 5. So that will be equal to, ಎಷ್ಟು ಬರುತ್ತೆ 13.52, that will be equal to 2.624 second. 2.624 second. Therefore T mean equals ಎಷ್ಟು ಡಿಜಿಟ್ ಇಡಬೇಕು ಅಂತ ನೋಡಿ. ಅವನ್ನೆಲ್ಲ ಕೊಟ್ಟಿರೋ ಎಲ್ಲ ರೀಡಿಂಗಲ್ಲೂ ಡೆಸಿಮಲ್ ಆದಮೇಲೆ 2 ಡಿಜಿಟ್ಸ್ ಇದೆ, ಹೌದಾ. ದೇ ಆರ್ ಕಾಲ್ಡ್ ಸಿಗ್ನಿಫಿಕೆಂಟ್ ಫಿಗರ್ಸ್. ನೆಕ್ಸ್ಟ್ ನೋಡೋಣ. ಸೊ ನಾವು ಆಗ ರಿಸಲ್ಟಲ್ಲಿ ಡೆಸಿಮಲ್ ಆದಮೇಲೆ 2 ಡಿಜಿಟ್ ಮಾತ್ರ ಮೇಂಟೈನ್ ಮಾಡಬೇಕು ನಾವು. 4ನ ಬರೀ ಅವಶ್ಯಕತೆ ಇಲ್ಲ. ನೋ ನೀಡ್ ಆಫ್ ರೈಟಿಂಗ್ ದ 3rd ಡಿಜಿಟ್ ಆಫ್ಟರ್ ಡೆಸಿಮಲ್. ಸೊ ಯಾಕೆ ಬಿಡೋಣ ಅಂದರೆ, ಸಿನ್ಸ್ ದಿಸ್ 4 ಈಸ್ ಲೆಸ್ ದ್ಯಾನ್ 5, 5ಕ್ಕಿಂತ ಕಡಿಮೆ ಇರೋದ್ರಿಂದ, ಸೊ ಐ ವಿಲ್ ವಾಮಿಟ್ ಇಟ್, ಬಿಟ್ಟಾಕ್ಬಿಡ್ತೀನಿ. ದ ಟಿ ಮೀನ್ ವಿಲ್ ಬಿ ಈಕ್ವಲ್ ಟು 2.62 ಸೆಕೆಂಡ್. ಅದು ಅಕಸ್ಮಾತ್ 4ಗಿಂತ 5ಗಿಂತ ಜಾಸ್ತಿ ಇದ್ದರೆ ಕೂಡಬೇಕಿತ್ತು. ಸೊ ಟಿ ಮೀನ್ ಬಂತು ನನಗೆ. ಏನು ಬಂತು? ಟಿ ಮೀನ್. ಸೊ ಫ್ರಮ್ ದಿಸ್ ಟಿ ಮೀನ್ ಏನು ಕ್ಯಾಲ್ಕುಲೇಟ್ ಮಾಡೋಣ ಇವಾಗ? ಮೀನ್ ಅಬ್ಸಲ್ಯೂಟ್ ಎರರ್ ಅಥವಾ ಅಬ್ಸಲ್ಯೂಟ್ ಎರರ್ ಕ್ಯಾಲ್ಕುಲೇಟ್ ಮಾಡೋಣ, ಹೌದಾ. ಸೊ ಐ ರೈಟ್ ಇಯರ್, ಮೇಲೆ ಹೋಗ್ತೀನಿ. ಸೊ ನೀವು ಇದಾದಮೇಲೆ ಯು ಕಮ್ ಅಪ್ವರ್ಡ್, ಹೌದಾನೆ. ಸೊ ಅಬ್ಸಲ್ಯೂಟ್ ಎರರ್ ಏನು ಕ್ಯಾಲ್ಕುಲೇಟ್ ಮಾಡೋಣ? ಅಬ್ಸಲ್ಯೂಟ್ ಎರರ್ಸ್. ದೇರ್ಫೋರ್ ಅಬ್ಸಲ್ಯೂಟ್ ಎರರ್ಸ್, ಅಬ್ಸಲ್ಯೂಟ್ ಎರರ್ಸ್. ದೇರ್ಫೋರ್ ಅಬ್ಸಲ್ಯೂಟ್ ಎರರ್ಸ್. ಸೊ ಅಬ್ಸಲ್ಯೂಟ್ ಎರರ್ ಅಂದರೆ ಡೆಲ್ಟಾ T1, ಸರಿತಾನೆ. ನೆನ್ನೆ ಡೆಲ್ಟಾ A1 ಮಾಡಿದ್ದು, ಇಲ್ಲಿ ಡೆಲ್ಟಾ T1. ಅಬ್ಸಲ್ಯೂಟ್ ಎರರ್ ಇನ್ ಮೆಜರ್ಮೆಂಟ್ ಆಫ್ ಫಸ್ಟ್ ಇದು, ದಟ್ ವಿಲ್ ಬಿ ಈಕ್ವಲ್ ಟು ಏನು? A1 ಅಥವಾ T1 ಮೈನಸ್ ಟಿ ಮೀನ್. T1 ಮೈನಸ್ ಟಿ ಮೀನ್. T1 ಎಷ್ಟಿದೆ? ವಾಟ್ ಈಸ್ T1 ಫಸ್ಟ್ ರೀಡಿಂಗ್? 2.63 ಮೈನಸ್ ಟಿ ಮೀನ್ ಎಷ್ಟು ಬಂದೆ? 2.62. ದಟ್ ವಿಲ್ ಬಿ ಈಕ್ವಲ್ ಟು ಎಷ್ಟು ಬರುತ್ತೆ? 0.01 ಸೆಕೆಂಡ್. 0.01 ಸೆಕೆಂಡ್. ಅದೇ ಥರ ಮೇಕ್ ಇಟ್ ಆಸ್ ಡೆಲ್ಟಾ T2. ಸೊ ಜಸ್ಟ್ ರೈಟ್ ಇಟ್. ಸೊ ಡೆಲ್ಟಾ T2 ಎಷ್ಟು? 2.56 ಮೈನಸ್ 2.62. So we'll only take the positive value, so that will be equal to 0.06 second. So ಅದೇ ಥರ ಡೆಲ್ಟಾ T3 ಅಂದರೆ ಮೀನ್ ಅಬ್ಸಲ್ಯೂಟ್ ಎರರ್ ಇನ್ ಮೆಜರ್ಮೆಂಟ್ ಆಫ್ T3, that will be equal to 2.42 ಮೈನಸ್ 2.62 ಅವರೇಜ್ ವ್ಯಾಲ್ಯೂ. 2.62 ಎಷ್ಟು ಬರುತ್ತೆ? 2.42 ಮೈನಸ್ 2.62 0 ಮೈನಸ್ ಬರುತ್ತೆ, ಬಟ್ ವಿಲ್ ಓನ್ಲಿ ಟೇಕ್ ದ ಪಾಸಿಟಿವ್ 0.02 ಸೆಕೆಂಡ್. Next delta T4, you will take the modulus, only you take the delta T4. What is that? 2.71 T4, 2.71 T4 minus T mean is 2.62. That will be equal to, calculate third mod, you should calculate it, 0.09 second. 0.09 second. Other than delta T5 andre absolute error in measurement of T5, that will be equal to T5. What is T5? 2.80 minus average value 2.62, average ಅಥವಾ true value, that will be equal to ಎಷ್ಟಾಗುತ್ತೆ? 2.80 minus 2.62, it will be 0.18 seconds. So these are all absolute errors. So therefore mean absolute error ಎಂಥದ್ದು? mean absolute error. Therefore mean absolute error, that is delta T mean. ಸರಿತಾನೆ? ಅಲ್ಲಿ ಡೆಲ್ಟಾ ಎ ಮೀನ್ ಆಯಿತು, ಡೆಲ್ಟಾ ಟಿ ಮೀನ್. ಸೊ ಮೀನ್ ಅಬ್ಸಲ್ಯೂಟ್ ಎರರ್. ಸೊ ಎಲ್ಲವನ್ನು ಕೂಡಿ 2.62 ಆಯಿತಾ. ಜಸ್ಟ್ ಆ್ಯಡ್ ಆಲ್ ದಿಸ್, ಡಿವೈಡ್ ಬೈ 5. ನೋಡೋಣ ಆಗುತ್ತಾ ಇರೋ ಜಾಗ ಬರೀತೀನಿ. ಟ್ರೈ ಟು ರೈಟ್ ಇಟ್. ಸೊ ಆ್ಯಡಿಂಗ್ ಡೆಲ್ಟಾ T1 ಎಷ್ಟು? 0.01 ಪ್ಲಸ್ 0.06 plus 0.02
ನೀವು ಬರೀಬೇಕಾದ್ರೆ ನೀಟಾಗಿ ಬರೀ ಆಯಿತಾ. ಐ ಆಮ್ ಟೆಲ್ಲಿಂಗ್ ಇಟ್. ಸೊ ಜಸ್ಟ್ ಸಿ ಆ್ಯಂಡ್ ರೈಟ್ 0.02 ಪ್ಲಸ್ 0.02 ಅದು 0.09 0.09 ಆಯಿತಾ, ಪ್ಲಸ್ 0.18 ಇವೆಲ್ಲವನ್ನು ಕೂಡಿ ಆ್ಯಡ್ ಆಲ್ ದೀಸ್ ಥಿಂಗ್, this one and this one divided by 5. So if you add all these things, they will come out to be 0.54 divided by 5. So that will be equal to 0.11 second ಬರುತ್ತೆ. 0.11 second ಹೌದಾ. ಸೊ ಆ್ಯಕ್ಚುಲಿ 10.8 ಏನೋ ಬರ್ತದೆ. ಇಟ್ ವಿಲ್ ಬಿ ಸಮ್ 10.8 ಅಲ್ಲ, ಎಷ್ಟು ಬರುತ್ತೆ? ಇಟ್ ವಿಲ್ ಬಿ ಸಮ್, if you take the calculator, if you subtract divide 0.54 by 5, it will be some 0.108 ಬರುತ್ತೆ. ಬಟ್ ನಾವೇನು ಮಾಡಬೇಕು, ಆಫ್ಟರ್ ಡೆಸಿಮಲ್ ವಿ ಶುಡ್ ಮೇಂಟೈನ್ ಓನ್ಲಿ 2 ಡಿಜಿಟ್ಸ್. ಆದ ಕಾರಣ 8 ಬರೆಯಂಗಿಲ್ಲ. ಸೊ 8 ಸಿನ್ಸ್ ಇಟ್ ಈಸ್ ಗ್ರೇಟರ್ ದ್ಯಾನ್ 5, ಸೊ ವಿ ಶುಡ್ ಆ್ಯಡ್ 1. ಇದು 1 ಆಯಿತು, 0.11 ಆಗುತ್ತೆ ಅಷ್ಟೇ. 0.11 ಸೆಕೆಂಡ್. ಏನದು? ಮೀನ್ ಅಬ್ಸಲ್ಯೂಟ್ ಎರರ್ ಹೌದಾನೆ. ಹಾಗಾದರೆ ಪೀರಿಯಡ್ ಆಫ್ ಆಸಿಲೇಷನ್ ಎಷ್ಟಿರುತ್ತೆ? ಸೊ ಆ್ಯಸ್ ಐ ಟೋಲ್ಡ್, ದ ಮೆಜರ್ಮೆಂಟ್ ಆಫ್ ಫಿಸಿಕಲ್ ಕ್ವಾಂಟಿಟಿ ವಿಲ್ ಬಿ ಬಿಟ್ವೀನ್ ಎ ಮೀನ್ ಪ್ಲಸ್ ಆರ್ ಮೈನಸ್ ಡೆಲ್ಟಾ ಎ ಮೀನ್. ಸೊ ದೇರ್ ಫೋರ್ period of oscillation so therefore period of oscillation will be equal to ಎಷ್ಟಿರುತ್ತೆ? ದಟ್ ಈಸ್ ಎ ಮೀನ್ ಅಂದರೆ ಟ್ರೂ ವ್ಯಾಲ್ಯೂ ಎಷ್ಟಿದೆ? 2.62 ಪ್ಲಸ್ ಆರ್ ಮೈನಸ್ ಡೆಲ್ಟಾ ಎ ಮೀನ್ ಅಥವಾ ಡೆಲ್ಟಾ ಟಿ ಮೀನ್. ಎಷ್ಟಿದೆ ಡೆಲ್ಟಾ ಟಿ ಮೀನ್? 0.11 ಸೆಕೆಂಡ್. ಸೊ ಹಾಗಾದರೆ ಪೆಂಡುಲಮ್ದು ಪೀರಿಯಡ್ ಆಫ್ ಆಸಿಲೇಷನ್ ಎಷ್ಟಿರುತ್ತೆ? ಅದು 2.62 ಪ್ಲಸ್ 0.11 ಸೆಕೆಂಡ್ ಇರುತ್ತೆ, ಅಥವಾ 2.62 ಮೈನಸ್ 0.11 ಸೆಕೆಂಡ್ ಇರುತ್ತೆ, ಅಥವಾ ಅವೆರಡರ ನಡುವೆ ಇರುತ್ತೆ. ಇಟ್ ವಿಲ್ ಬಿ ಬಿಟ್ವೀನ್ 2.62 ಪ್ಲಸ್ 0.11 ಅಂದರೆ, ಸೊ ಇಟ್ ವಿಲ್ ಬಿ ಏನಿರುತ್ತೆ? ಬಿಟ್ವೀನ್ 2.62 ಪ್ಲಸ್ 0.11, ದಟ್ ವಿಲ್ ಬಿ ಬಿಟ್ವೀನ್ 2.73 ಆ್ಯಂಡ್ ಮತ್ತು 2.62 ಮೈನಸ್ 0.11 ಅಂದರೆ ಇಟ್ ವಿಲ್ ಬಿ 2.51 ಸೆಕೆಂಡ್. ಇವೆರಡು ನಡುವೆ ಇರುತ್ತೆ, ಹೌದಾ. ಸೊ ಪೀರಿಯಡ್ ಆಫ್ ಆಸಿಲೇಷನ್ ದಟ್ ವಿಲ್ ಬಿ ಈಕ್ವಲ್ ಟು ಇಷ್ಟು ನಡುವೆ. ಸೊ ಮೇಕ್ ಎ ಸೆಂಟೆನ್ಸ್. ಸೊ ಸೆಂಟೆನ್ಸ್ ಬರ್ಬಿಡ್ತೀನಿ ಇಲ್ಲಿ. ಸೊ ಪೀರಿಯಡ್ ಆಫ್ ಆಸಿಲೇಷನ್ is between period of oscillation is between 2.73 second and 2.51 second. ಟೈಮ್ ಪೀರಿಯಡ್ ಎಷ್ಟಿರುತ್ತೆ? 2.73 ಇರ್ಬೋದು ಮ್ಯಾಕ್ಸಿಮಮ್, ಅಂದರೆ ಕಡಿಮೆ ಅಂದರೆ 2.51 ಇರ್ಬೋದು. ಎಲ್ಲ ಮಧ್ಯನೂ ಅದು ವೇರಿ ಆಗ್ಬೋದು. ದಟ್ ವಿಲ್ ಬಿಟ್ವೀನ್ ದಿಸ್ ಮಚ್ ಹೌದಾನೆ. ಸೊ ಅವನದೇನು ಬಂತು? ಫಸ್ಟ್ ವಿ ಹ್ಯಾವ್ ಕ್ಯಾಲ್ಕುಲೇಟ್ ದ ಅಬ್ಸಲ್ಯೂಟ್ ಎರರ್ ಆಯಿತು. ಇವಾಗ ರಿಲೇಟಿವ್ ಎರರ್ ಬೇಕು ನಮಗೆ. ಏನು ಬೇಕು? ರಿಲೇಟಿವ್ ಎರರ್ ಹೌದಾನೆ. ಸೊ ಐ ವಿಲ್ ರಬ್ ಇಟ್. ಸೊ ರಬ್ ಮಾಡ್ತೀನಿ, ಬಟ್ ನೆನ್ಪಿಟ್ಕೊಳ್ಳಿ, ದಿಸ್ ಈಸ್ 2.62 ಆಯಿತಾ. ಸೊ ನೆಕ್ಸ್ಟ್ ಏನಿದೆ? ಇದು ಯಾವುದು? ಮೀನ್ ಅಬ್ಸಲ್ಯೂಟ್ ಎರರ್ 0.11, ಅದೆಲ್ಲ ನೆನ್ಪಿಟ್ಕೊಳ್ಳಿ ಹೌದಾನೆ. ಸೊ ಏನು ಗೊತ್ತಿದೆ ನಮಗೆ? ಮೀನ್ ಅಬ್ಸಲ್ಯೂಟ್ ಎರರ್ ಮೀನ್ ವ್ಯಾಲ್ಯೂ ಎಷ್ಟು ಬಂತು? ಟಿ ಮೀನ್. ಸೊ ದ ಟಿ ಮೀನ್. ಸೊ ಐಲ್ ರೈಟ್ ಇಟ್. ಸೊ ನೀವು ನೋಟ್ಸ್ ಬರಬೇಕಾದ್ರೆ ಫಸ್ಟ್ ಆ ಪೇಜ್ ಸ್ಟಾಪ್ ಮಾಡಿ ಪಾಸ್ ಮಾಡಿ ಬರ್ಕೊಳ್ಳಿ ಹೌದಾನೆ. ಸೊ ಟಿ ಮೀನ್ ಎಷ್ಟು ಬಂದಿದೆ? ಟಿ ಮೀನ್, ವಾಟ್ ಇಸ್ ದ ವ್ಯಾಲ್ಯೂ ಆಫ್ ಟಿ ಮೀನ್? ದಟ್ ವಿ ಹ್ಯಾವ್ ಗಾಟ್ 2.62 ಸೆಕೆಂಡ್. ಸೊ ಅದೇ ಥರ ಡೆಲ್ಟಾ ಟಿ ಮೀನ್ ಎಷ್ಟಿದೆ? ದಟ್ ಈಸ್ 0.11 ಸೆಕೆಂಡ್. ಸೊ ಇಷ್ಟಿದೆ ಹೌದಾನೆ. ಸೊ ಇವಾಗ ನೋಡೋಣ, ಅವನು ಹೇಳ್ತಾನೆ ಆ್ಯಸ್ ದ ಅರ್ಥಮೆಟಿಕ್ ಮೀನ್ ಆಫ್ ಆಲ್ ಅಬ್ಸಲ್ಯೂಟ್ ಎರರ್ಸ್. ಇದು ಡೆಲ್ಟಾ ಟಿ ಮೀನ್ ಅರ್ಥಮೆಟಿಕ್ ಮೀನ್ ತಾನೆ, ಎಲ್ಲ ಅಬ್ಸಲ್ಯೂಟ್ ಎರರ್ನ ಎಲ್ಲ ಅರ್ಥಮೆಟಿಕ್ ಮೀನ್ ಹೌದಾ. ಎಷ್ಟಿದೆ? ಅದು 0.11 ಸೆಕೆಂಡ್ ಇದೆ. 0.11 ಸೆಕೆಂಡ್ ಅಂದರೆ ಆಲ್ರೆಡಿ ಅಂದರೆ ಎಷ್ಟು ಹೊಡೆದ ಮೀನ್ ವ್ಯಾಲ್ಯೂ ಎಷ್ಟು ಬಂದಿದ್ದು? 2.73 ಸೆಕೆಂಡ್ ಇಂದ ಇಲ್ಲಿವರೆಗೂ ಇರುತ್ತೆ. ವೇರೀಸ್ ಬಿಟ್ವೀನ್ 2.73 ಸೆಕೆಂಡ್ ಆ್ಯಂಡ್ 2.51 ಸೆಕೆಂಡ್. ನೋಡಿ, ಅಂದರೆ ಡೆಸಿಮಲ್ ಆದಮೇಲೆ ಆಲ್ರೆಡಿ ಫಸ್ಟ್ ಡಿಜಿಟಲ್ಲೇ ದೇರ್ ಇಸ್ ಅನ್ ಅನ್ಸರ್ಟನಿಟಿ. ಅದು 2.7 ಇರ್ಬೋದು,
2.6 ಇರ್ಬೋದು ಅಥವಾ 2.5 ಇರ್ಬೋದು, ಹೌದಾ? ಅಂದರೆ ಆಫ್ಟರ್ ದ ಡೆಸಿಮಲ್ ದ ಫಸ್ಟ್ ಡಿಜಿಟ್ ಈಸ್ ಅನ್ಸರ್ಟನ್. ಫಸ್ಟ್ ಡಿಜಿಟ್ ಈಸ್ ಅನ್ಸರ್ಟನ್ ಅಂದರೆ ದೇರ್ ಇಸ್ ಆಲ್ರೆಡಿ ಎನ್ ಎರರ್ ಇನ್ ದ 10th ಆಫ್ ಎ ಸೆಕೆಂಡ್. ಅಂದರೆ ಒಂದು ಸೆಕೆಂಡ್ನ 10ನೇ ಒಂದು ಭಾಗ ಇದೆ ತಾನೆ ಫಸ್ಟ್ ಡಿಜಿಟ್. ಅಂದರೆ ಆಲ್ರೆಡಿ ದೇರ್ ಇಸ್ ಎನ್ ಎರರ್ ಇನ್ ದ 1/10 ಆಫ್ ಎ ಸೆಕೆಂಡ್. ಸೊ ಇಲ್ಲೇ ಎರರ್ ಇರೋದ್ರಿಂದ ಮತ್ತೆ ಇಲ್ಲಿ ಮೆಜರ್ ಮಾಡೋ ಅವಶ್ಯಕತೆ ಇಲ್ಲ. ಎನ್ಸ್ ದೇರ್ ಇಸ್ ನೋ ಪಾಯಿಂಟ್ ಇನ್ ಗಿವಿಂಗ್ ದ ಪೀರಿಯಡ್ ಟು ದ 1/100th ಆಫ್ ಎ ಸೆಕೆಂಡ್. 1/100th ಆಫ್ ಎ ಸೆಕೆಂಡ್ ಅಂದರೆ ಎರಡನೇ ಡಿಜಿಟ್ನ ಬರೆಯೋ ನೆಸಿಟಿನೇ ಇಲ್ಲ. ಎರಡನೇ ಡಿಜಿಟ್ನ ಬರೆಯೋ ನೆಸಿಟಿನೇ ಇಲ್ಲ. ಅಥವಾ ಇದೇನು ಹೇಳಿದೆ ಅಂತ, ಆಲ್ರೆಡಿ ದೇರ್ ಇಸ್ ಅನ್ ಅನ್ಸರ್ಟನಿಟಿ ಇನ್ ದ ಫಸ್ಟ್ ಡಿಜಿಟ್ ಆಫ್ ಎ ಡೆಸಿಮಲ್ 2.7, 2.6, 2.5 ಯಾವುದು ಅಂತ ಗೊತ್ತಿಲ್ಲ, ದೇರ್ ಇಸ್ ಅನ್ಸರ್ಟನಿಟಿ ಇದೆ. ಸೊ ಆದ ಕಾರಣ ಮತ್ತೆ ನೀನು ಸೆಕೆಂಡ್ ಡಿಜಿಟ್ನ ಬರೆಯೋ ನೆಸಿಟಿ ಇಲ್ಲ. ಅಂದರೆ ನೀನು 2.62ನಲ್ಲಿ ಈ 2ನ ನೋ ನೀಡ್ ಆಫ್ ರೈಟಿಂಗ್ ದಿಸ್ 2. No need of writing this 2. So that is the sentence he is telling. That is the sentence he is telling. So ಏನಂತ ಹೇಳ್ತೇನೆ, ಆಲ್ರೆಡಿ there is uncertainty in measuring the 1/10 of a second. 1/10 of a second. ಸೊ ನೀವು ಬರಬೇಕು, ಹೌದಾ? since ಹೌದಾ there is already an error in measuring 1/10 of a second. 1/10 ಅಂದರೆ ಫಸ್ಟ್ ಡೆಸಿಮಲ್ ಅಂತ. 1/10 of a second. 1/10 of a second ಅಂದರೆ 2.73 ಸೆಕೆಂಡಿಂದ ಎಲ್ಲಿವರೆಗೂ ಇರಾಗ್ತಿದ್ದು ವೇರೀಸ್ ಫ್ರಮ್ 2.73 ಸೆಕೆಂಡ್ ಟು 2.51 ಸೆಕೆಂಡ್. ಆಲ್ರೆಡಿ ಇಲ್ಲೇ ಎರರ್ ಇದೆ. ಆಲ್ರೆಡಿ ದೇರ್ ಇಸ್ ಎರರ್ ಇನ್ ದ ಫಸ್ಟ್ ಡಿಜಿಟ್ ಅಂದರೆ 1/10 ಆಫ್ ಎ ಸೆಕೆಂಡಲ್ಲೇ ಎರರ್ ಇದೆ. ಆದ ಕಾರಣ ಇದನ್ನು ಮೆಜರ್ ಮಾಡೋದ್ರಿಂದ ಏನೂ ಉಪಯೋಗ ಇಲ್ಲ, ಅದು ಇಟ್ ಈಸ್ ಯೂಸ್ಲೆಸ್, ಹೌದಾನೆ? ಸೊ ಸಿನ್ಸ್ ದೇರ್ ಇಸ್ ಆಲ್ರೆಡಿ ಎನ್ ಎರರ್ ಇನ್ ಮೆಜರಿಂಗ್ ದ 1/10 ಆಫ್ ಎ ಸೆಕೆಂಡ್, 1/10 ಆಫ್ ಎ ಸೆಕೆಂಡ್, ಹೆನ್ಸ್ ದೇರ್ ಈಸ್ ನೋ ಪಾಯಿಂಟ್, ದೇರ್ ಈಸ್ ನೋ ಯೂಸ್ ಅಂತ ಬರ್ಬೋಣ. ನೋ ಯೂಸ್ ಇನ್ ಮೆಜರಿಂಗ್ ಸ್ಪೆಲ್ಲಿಂಗ್ ತಪ್ಪಾಯ್ತು ಮೋಸ್ಟ್ಲಿ. ಇನ್ ಮೆಜರಿಂಗ್ ಮಾಡಿ ಅದನ್ನ. ಸೊ ಇನ್ measuring MEASU in measuring 1/100th ಆಫ್ ಎ ಸೆಕೆಂಡ್ ಅಂದರೆ ಸೆಕೆಂಡ್ ಡಿಜಿಟ್ನ ಬರೆಯೋ ಅವಶ್ಯಕತೆ ಇಲ್ಲ. 1/100th ಆಫ್ ಎ ಸೆಕೆಂಡ್. 1/100th ಆಫ್ ಎ ಸೆಕೆಂಡ್. ಸೊ ದೇರ್ ಫೋರ್ ಟೈಮ್ ಪೀರಿಯಡ್ ಟಿ ವಿಲ್ ಬಿ ಈಕ್ವಲ್ ಟು ಎಷ್ಟಿರ್ತಾಗಾರೆ 2.6. ಎರಡು ಬಿಟ್ಟು ಹಾಕ್ಬಿಡ್ತೀನಿ ನಾನು, ಲೀವ್ ದಿಸ್ ಎರಡು, ಹೌದಾ? ಸೊ 2.6 ಪ್ಲಸ್ ಆರ್ ಮೈನಸ್ 0.1 ಅಷ್ಟೇ ಬರ್ತೀನಿ. ಇಲ್ಲೂ ಈ ಸೆಕೆಂಡ್ ಡಿಜಿಟ್ ಬಿಟ್ಟು ಹಾಕ್ಬಿಡ್ತೀನಿ, 0.1 ಸೆಕೆಂಡ್. 2.6 ಪ್ಲಸ್ ಆರ್ ಮೈನಸ್ 0.1 ಸೆಕೆಂಡ್ ಅಂದರೆ ಈ ಪೆಂಡುಲಮ್ದು ಟೈಮ್ ಪೀರಿಯಡ್ 2.6 ಪ್ಲಸ್ 1 ಅಂದರೆ 2.7ಇಂದ ಮೈನಸ್ 0.1 ಅಂದರೆ 2.5 ತನಕ ಎಷ್ಟು ಬೇಕಾದ್ರೂ ಇರ್ಬೋದು. ಇವೆರಡರ ಮಧ್ಯೆ ಎಷ್ಟು ಸೆಕೆಂಡ್ ಬೇಕಾದರೂ ಇರ್ಬೋದು, ಹೌದಾ? ಇವೆರಡರ ಮಧ್ಯೆ ಎಷ್ಟು ಬೇಕಾದ್ರೂ ಇರ್ಬೋದು. ಸೊ ನಮಗೇನು ಬೇಕು ನೆಕ್ಸ್ಟ್, ವಿ ಶುಡ್ ಕ್ಯಾಲ್ಕುಲೇಟ್ ದ ರಿಲೇಟಿವ್ ಎರರ್. ಸೊ ದೇರ್ ಫೋರ್ ಇಲ್ಲಿ ಬರಿತೀನಿ, ರೈಟಿಂಗ್ ಇಯರ್ ರಿಲೇಟಿವ್ ಎರರ್. So that what is the relative error? The relative error will be equal to ratio of mean absolute error to the mean value. That will be equal to delta t mean either modulus divided by t mean. So what is delta t mean? Delta t mean is 2.62, but see 2 by necessity illa, we are writing only one decimal. 2.6 divided by t mean alla, that is t mean tane. So what is delta t mean? Delta t mean is 0.11 ಅಂದರೆ 0.1 divided by 2.6. 0.1 divided by 0.6, that will be ಎಷ್ಟಾಗುತ್ತೆ? It will be some 0.04. ಅದಕ್ಕೆ ನೋ ಯೂನಿಟ್, ಯಾಕಂದರೆ ಇಟ್ ಇಸ್ ರಿಲೇಟಿವ್ ವ್ಯಾಲ್ಯೂ. ಸೊ ದೇರ್ ಫೋರ್ ರಿಲೇಟಿವ್ ಎರರ್ ಇಸ್ 0.04. Therefore percentage error will be what is the formula for percentage error? ಹೌದಾನೆ? ಸೊ ಡೆಲ್ಟಾ ಅಂದರೆ ರಿಲೇಟಿವ್ ಎರರ್ ಇಂಟು 100 ಅಂದರೆ ಡೆಲ್ಟಾ ಟಿ ಮೀನ್ ಡಿವೈಡ್ ಬೈ ಟಿ ಮೀನ್ into 100 that is equal to 0.04 into 100. That will be equal to 0.04 into 100. Take the calculator, multiply, it will be 4%. ಅಂದರೆ ಏನು ಮೆಜರ್ಮೆಂಟ್ ಮಾಡ್ತೀವಲ್ಲ, ದ ಮೆಜರ್ಮೆಂಟ್ ಇನ್ ದ ಟೈಮ್ ಪೀರಿಯಡ್ ಆಫ್ ಸಿಂಪಲ್ ಪೆಂಡುಲಮ್
ಅದರಲ್ಲಿ 4% ವೇರಿಯೇಷನ್ ಇರುತ್ತೆ. ಇದರ ವೇರಿಯೇಷನ್ ಆಫ್ 4% ಅಷ್ಟು ಅದರಲ್ಲಿ ಟೈಮ್ ಪೀರಿಯಡಲ್ಲಿ ವೇರಿಯೇಷನ್ ಆಗ್ಬೋದು, ಅಥವಾ ಪರ್ಸೆಂಟೇಜ್ ಎರರ್ 4% ಇದ್ದ ಪರ್ಸೆಂಟೇಜ್ ಎರರ್. ಸೊ ರೈಟ್ ದಿಸ್ ಪ್ರಾಬ್ಲಮ್ ಇನ್ ದ notes ಹೌದಾನೆ. ಸೊ ಇಫ್ ಯು ಡೋಂಟ್ ಅಂಡರ್ಸ್ಟ್ಯಾಂಡ್ ಇಟ್, ವಾಚ್ ಇಟ್ ಟ್ವೈಸ್ ಥ್ರೈಸ್ ಹೌದಾನೆ. ಸೊ ವಿಲ್ ಗೋಯಿಂಗ್ ಟು ಅಂಡರ್ಸ್ಟ್ಯಾಂಡ್. ಸೊ ವಿ ಶಾಲ್ ಸ್ಟಾಪ್ ಹಿಯರ್.